ಹಾಯ್ ಹಲೋ ವೆಲ್ಕಮ್ ಟು ಸಾಯಿ ಆಕ್ಯುಪ್ರೆಷರ್ ಮತ್ತೆ ಮುದ್ರಾ ಥೆರಪಿ. ಇಂದಿನ ಟಾಪಿಕ್ಕು ವೈರಲ್ ಫೀವರ್. ಎಲ್ಲರಿಗೂ ಗೊತ್ತಿರೋಂಗೆ ವೈರಲ್ ಫೀವರ್, ಕಾಮನ್ ವೈರಲ್ ಫೀವರ್ಗೆ 3 ಪಾಯಿಂಟ್ ಒಳಗೆ ಟ್ರೀಟ್ಮೆಂಟ್ ತಿಳಿಸ್ಕೊಡ್ತೀನಿ. ಇದು ಸುಮ್ಮನೆ ಜನರಲ್ ಟ್ರೀಟ್ಮೆಂಟ್ ಅಷ್ಟೇ. ಇದಕ್ಕಿಂತ ಜಾಸ್ತಿ ಫೀವರ್ಸ್ ಇತ್ತು ಅಥವಾ ಆಂಟಿಬಯೋಟಿಕ್ ಯೂಸ್ ಮಾಡ್ದಂಗೆ ನಾವು ಫೀವರ್ ಕೂಡ ನಾವು ಕಂಟ್ರೋಲಿಗೆ ಮಾಡ್ಬೋದು. ಅದು ನಮ್ಮ ಮೆರಿಡಿಯನ್ಸ್, TCM ಮೆರಿಡಿಯನ್ಸ್ ಇಂದ ಟ್ರೆಡಿಷನಲ್ ಚೈನೀಸ್ ಮೆರಿಡಿಯನ್ಸ್ ಅಲ್ಲಿ ಟ್ರೀಟ್ಮೆಂಟ್ ಮಾಡ್ತೀವಿ. ಸೊ ಈಗ ಜನರಲ್ ಎಲ್ಲರಿಗೂ ಈ ಸಣ್ಣ ಟಾಪ್ ಫೀವರ್ಗೆ ನಾವು ಹಾಸ್ಪಿಟ್ಲಿಗೆ ಹೋಗೋಕ್ಕಿಂತ ಫಸ್ಟ್ ನಾವು ಇದನ್ನ ಅಪ್ಲೈ ಮಾಡಿ ನೋಡಿ, ಸೊ ಜ್ವರ ಕಂಟ್ರೋಲಿಗೆ ಅಥವಾ ಕಂಟ್ರೋಲಿಗೆ ಬಂದೇ ಇದ್ದಾಗ ನಾವು ಮತ್ತೆ ಆಂಟಿಬಯೋಟಿಕ್ ಕೂಡ ಹೋಗ್ಬೋದು. ಸೊ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇವತ್ತಿನ ಕಾಲದಲ್ಲಿ ಎಲ್ಲಾ ತರದ ಫೀವರ್ ಕೂಡ ಬರ್ತಾ ಇರುತ್ತೆ. ಸೊ ಆ ಫೀವರ್ಸ್ ನಾವು ಕೆಲವು ಟೈಮು ಮೆಡಿಸಿನ್ ಅಲ್ಲಿ ಕಂಟ್ರೋಲ್ ಮಾಡ್ಬೇಕಾಗುತ್ತೆ. ಬಟ್ ಕೆಲವರಿಗೆ ಕಲರ್ಸ್ ಅಲ್ಲಿ ಕೂಡ ಕಂಟ್ರೋಲ್ ಆಗ್ತಾ ಇರುತ್ತೆ. ಸೊ ಆ ಕಲರ್ಸ್ ನಾವು ಹೇಗೆ ಅಪ್ಲೈ ಮಾಡೋದನ್ನ ನಿಮಗೆ ಹೇಳ್ಕೊಡ್ತೀನಿ. ಸೊ ಮೊದಲನೇದಾಗಿ ಕಾಮನ್ ಫೀವರ್ ಅಥವಾ ವೈರಲ್ ಫೀವರಿಗೆ ನಿಮ್ಮ ಇಂಡೆಕ್ಸ್ ಫಿಂಗರಿನ ಮೇಲ್ಗಡೆ ಜಾಯಿಂಟ್ ಇಲ್ಲಿ 3 ಲೈನ್ಸ್ ಬ್ಲ್ಯಾಕ್ ಹಾಕಬೇಕು. ಆಮೇಲೆ ಈ ಕಡೆ ಈ ತರ 3 ಬ್ಲ್ಯಾಕ್ ಅನ್ನ ಅಪ್ಲೈ ಮಾಡಬೇಕು. ಕಾಣ್ತಾ ಇದೆಯಲ್ಲ, ಗ್ರೀನ್ ಕಲರ್ ನೋಡಬೇಡಿ, ಕೆಳಗಿರೋ ಮೊದಲನೇ ಫಿಂಗರ್ನ ಸೊ ಮೇಲ್ಗಡೆ ಜಾಯಿಂಟಿಗೆ ಬ್ಲ್ಯಾಕ್ ಕಲರ್ಸ್ ಈ ತರ ಅಪ್ಲೈ ಮಾಡೋದ್ರಿಂದ ಸೊ ನಿಮಗೆ ವೈರಲ್ ಫೀವರ್ಸ್ ಅನ್ನ ಕಂಟ್ರೋಲ್ ಮಾಡಬಹುದು. ಅದರ ಜೊತೆಗೆ ನಿಮ್ಮ ಹೆಬ್ಬೆರಳ ಬೇಸ್ ಅಥವಾ ನಿಮ್ಮ ಹೆಬ್ಬೆರಳ ಬುಡದಲ್ಲಿರುವಂತ ಈ ಪಾಯಿಂಟ್ಸ್ ಕಾಣ್ತಾ ಇದೆ ನಿಮಗೆ, ಈ ಪಾಯಿಂಟ್ಸ್ ಕೂಡ ನೀವು ಬ್ಲ್ಯಾಕ್ ಅಪ್ಲೈ ಮಾಡೋದ್ರಿಂದ ನಿಮಗೆ ಇಮ್ಯುನಿಟಿ ಪವರ್ ಜಾಸ್ತಿ ಆಗ್ತಾ ಬರುತ್ತೆ. ಸೊ ಒನ್ಸ್ ಇಮ್ಯುನಿಟಿ ಪವರ್ ಜಾಸ್ತಿ ಆಯ್ತು ಅಂತ ಹೇಳಿದ್ರೆ ನಿಮಗೆ ಕಾಮನ್ ಕೋಲ್ಡ್ ಆಗ್ಬೋದು ಅಥವಾ ಕಾಮನ್ ಫೀವರ್ ಆಗ್ಬೋದು, ಅದನ್ನ ಕಮ್ಮಿ ಮಾಡೋದಕ್ಕೆ ಅಥವಾ ಕಂಟ್ರೋಲ್ ಮಾಡ್ಲಿಕ್ಕೆ ಈ 3 ಫಿಂಗರ್ಸ್ ಅನ್ನ ಅಪ್ಲೈ ಮಾಡ್ತಾ ಇರ್ತೀವಿ. ಸೊ ಈಗ ನಿಮಗೆ ಏನಾದ್ರು ಡೌಟ್ಸ್ ಇತ್ತು ಅಂದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ನನ್ನ ಚಾನಲ್ಸ್ ಅಲ್ಲಿ ನೀವು ಕೂಡ ಇದನ್ನ ಮಾಡ್ಕೊತಾ ಇರ್ಬೋದು. ನನ್ನ ನಂಬರ್ ಕೂಡ ಡಿಸ್ಪ್ಲೇ ಇರುತ್ತೆ, ಮತ್ತೆ ಡಿಸ್ಕ್ರಿಪ್ಷನ್ಸ್ ಕೂಡ ಈ ಕೆಳಗೆ ನನ್ನ ಇದರೊಳಗೆ ಕೊಟ್ಟಿರ್ತೀನಿ. ಸೊ ಬೇಕಾದಲ್ಲಿ ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂದ್ರೆ ನನ್ನ ಕಾಂಟ್ಯಾಕ್ಟ್ ನಂಬರ್ಸ್ ಅನ್ನ ಅಥವಾ ವಾಟ್ಸಪ್ ನಂಬರ್ಗೆ ನಿಮ್ಮ ಮೆಸೇಜ್ ಅನ್ನ ಮಾಡಿ ನೀವು ಇದನ್ನ ತಿಳ್ಕೋಬಹುದು. ಥ್ಯಾಂಕ್ ಯು.